ವಿಜಿ ರಾಮ್ಜಿ ಯೋಜನೆ ಕುರಿತಂತೆ ಮನರೇಗಾ ಪಾದಯಾತ್ರೆ ಪಾಲಿಟಿಕ್ಸ್ ಜೋರಾಗಿದೆ. ಕಾಂಗ್ರೆಸ್ನವರು ಪಾದಯಾತ್ರೆ ಮಾಡ್ತಿದ್ದಾರೆ, ಈ ಕಡೆ ಬಿಜೆಪಿಯವರು ಪಾದಯಾತ್ರೆ ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಿಕಸಿತ್ ಭಾರತ್ ಜಿ ರಾಮ್ಜಿ ಒಂದು ಹೊಸ ಕಾಯ್ದೆಯನ್ನು ತಂದು ಗ್ರಾಮೀಣ ಭಾಗದ ಬಡವರೇನಿದ್ದಾರೆ, ಕಾರ್ಮಿಕ ವರ್ಗದವರೇನಿದ್ದಾರೆ ಅವ್ರಿಗೆ ಅನುಕೂಲ ಆಗಬೇಕು. ಏನು 340 ರೂಪಾಯಿ ಇದ್ದಂಥ ದಿನಗೂಲಿಯನ್ನು 370 ರೂಪಾಯಿಗೆ ಏರಿಸಿ ವಾರ್ಷಿಕವಾಗಿ ಅವರಿಗೆ 45,000 ರೂಪಾಯಿ ಹೊತ್ತು ಹೆಚ್ಚು ಬರುವಂಥದ್ದು. ಮತ್ತು ಮನ್ರೇಗಾ ಅಂತ ಏನು ಹಿಂದಿತ್ತು ಅದ್ಲೇನೋ ಒಳ್ಳೆ ಕೆಲಸಗಳು ಕೂಡ ಆಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಭ್ರಷ್ಟಾಚಾರ ಅಷ್ಟೇ ಇದ್ದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಆದರೆ ಇವತ್ತು ಪ್ರಧಾನಮಂತ್ರಿಗಳ ಅಪೇಕ್ಷೆ ಇವತ್ತು 85,000 ಕೋಟಿ ಇಡೀ ದೇಶಾದ್ಯಂತ ವಿಬಿಜಿ ರಾಮ್ಜಿ ಒಂದು ಯೋಜನೆಯಲ್ಲಿ ಖರ್ಚು ಮಾಡಬೇಕಾದ್ರೆ ಗ್ರಾಮೀಣ ಭಾಗದ ಬದುಕರಿಗೆ, ಗ್ರಾಮೀಣ ಭಾಗದಲ್ಲಿ ಬಡವರಿಗೆ ಅನುಕೂಲ ಆಗಬೇಕು. ಮತ್ತು ಗ್ರಾಮೀಣ ಭಾಗದಲ್ಲಿ ಅಲ್ಲಿ ಕೇವಲ ಗುಂಡಿ ಅಗದು ಗುಂಡಿ ಮುಚ್ಚೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಂದು ಆಸ್ತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಆಗಬೇಕು, ದುಡ್ಡು ಸದುಪಯೋಗ ಆಗಬೇಕು. ಈ ರೀತಿ ಒಂದು ಸದಾವಕಾಶಗಳನ್ನು ಆಲೋಚನೆ ಮಾಡಿ ಒಳ್ಳೆ ಉದ್ದೇಶದೊಂದಿಗೆ ಇವತ್ತು ಸಾಕಷ್ಟು ಬದಲಾವಣೆಯೊಂದಿಗೆ ವಿಬಿಜಿ ರಾಮ್ಜಿನ ತಂದಿದ್ದಾರೆ. ನನಗೆ ಸಂತೋಷ ಏನಪ್ಪ ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಪ್ರತಿ ಗ್ರಾಮಕ್ಕೆ ತೆರಳಿ ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರ ಒಂದು ನಾಯಕತ್ವದಲ್ಲಿ ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟು ಗ್ರಾಮದಲ್ಲಿ ಒಂದು ಜನಜಾಗೃತಿಯನ್ನು ಮೂಡಿಸುವಂಥ ಕೆಲಸನ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಯಾವ್ದಾರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಮದುವೆ ಮನೆ ಇರಲಿ, ನಾಮಕರಣ ಇರಲಿ, ಸಂತೆ ಇರಲಿ, ಏನೇ ಕಾರ್ಯಕ್ರಮ ಇರಲಿ, ಹಳ್ಳಿಗೆ ಹೋಗಿ ಅವರ ನೇತೃತ್ವದಲ್ಲಿ 200ಕ್ಕೂ ಹೆಚ್ಚು ಗ್ರಾಮಗಳಿಗೆ ಆಗಲೇ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಜನಜಾಗೃತಿ ಮೂಡಿಸುವಂಥ ಕೆಲಸ ಇವತ್ತು ಮಾಡ್ತಾ ಬಂದಿದ್ದಾರೆ. ಇವತ್ತೊಂದು ಸಮಾರೋಪ, ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಡವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅಲ್ಲೊಂದು ಸಮಾವೇಶ ಕೂಡ ಆಯೋಜನೆ ಮಾಡಿದ್ದೇವೆ. ಮೊನ್ನೆ ಸೇವಾಲಾಲ್ ಜಯಂತಿ ನಡೆದ ವೇಳೆ ಬಂಜಾರ ಸಮುದಾಯದ 25ಕ್ಕೂ ಹೆಚ್ಚು ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಡಿಕೆಶಿ ಅವರಿಗೆ ಪ್ರದರ್ಶನ ಮಾಡಿದ್ದಕ್ಕೆ ಮನೆ ಮನೆಗೆ ಹೋಗಿ ಅರೆಸ್ಟ್ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಆಗ್ತಾ ಇದೆ. ಬೆಳಗಾವಿನಲ್ಲಿ ವಿರೋಧ ಪಕ್ಷದ ವಿರೋಧವನ್ನು ಲೆಕ್ಕಿಸದೆ ದ್ವೇಷ ಭಾಷಣದ ಕಾಯ್ದೆನ ತಂದ್ರು, ವಿರೋಧ ಪಕ್ಷದ ಬಾಯನ್ನ ಮುಚ್ಚಿಸಬೇಕು ಅಂತೇಳಿ. ತದನಂತರದಲ್ಲಿ ಬೆಂಗಳೂರಿನಲ್ಲಿ ವಿಧಾನಸೌಧದ ಒಳಗಡೆ ಮಾಧ್ಯಮದವರಿಗೆ ಪ್ರವೇಶ ಇಲ್ಲ ಅಂತೇಳಿ ಮಾಧ್ಯಮದವ್ರನ್ನು ಕೂಡ ಹತ್ತಿಕ್ಕುವ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥದ್ದು ತಾವು ನೋಡ್ತಾ ಇದ್ದೀರಿ. ನಿನ್ನೆ ತಾವುಗಳು ಕೂಡ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ದೀರಿ. ಮೊನ್ನೆ ಸೇವಾಲಾಲ್ ಜಯಂತಿ ದಿನ ನೋಡಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪರ ವಿರೋಧಗಳು ನಡೀತಕ್ಕಂಥದ್ದು ಸಹಜ. ಆಡಳಿತ ನಡೆಸ್ತಕ್ಕಂಥ ಆಡಳಿತ ಪಕ್ಷಕ್ಕೆ, ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಸಹನೆ ಇರಬೇಕಾಗ್ತದೆ. ಯಾಕೆ ಇವತ್ತು ಸಮಾಜ ವಿರೋಧ ಮಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಆದರೆ ಇದನ್ನೆಲ್ಲ ಬಿಟ್ಬಿಟ್ಟು ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿ ಅವರಿಗೆ ಬೆದರಿಸುವಂಥದ್ದು, ಉದ್ಯೋಗ ಅವಕಾಶ ಮಾಡಿಕೊಡಿ ಅಂತೇಳಿ ಯುವ ಜನತೆ ಹುಬ್ಳಿನಲ್ಲಿ ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇವರ ಪಾಪದ ಕೂಡ ತುಂಬಿದೆ, ಇವತ್ತು ಪಾಪದ ಕೂಡ ತುಂಬಿದೆ. ಅಧಿಕಾರ ಇದೆ ಅಂತೇಳಿ ಅಧಿಕಾರದ ದರ್ಪದಿಂದ ಈ ರೀತಿ ನಡ್ಕೊಳ್ತಾ ಇದ್ದಾರೆ. ರಾಜ್ಯದ ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸಮಯ ಬಂದಾಗ ಬಡಗಿ ತಗೊಂಡು ಇವ್ರಿಗೆ ಏನ್ ಮಾಡ್ಬೇಕು ಕಾಂಗ್ರೆಸ್ನವ್ರಿಗೆ ಆ ಸಂದರ್ಭದಲ್ಲಿ ಮಾಡ್ತಾರೆ. ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಕೃತ್ಯ ಪೂರ್ವ ನಿಯೋಜಿತ ಕೃತ್ಯ ಅಂತ ಆರೋಪ ಕೇಳಿ ಬರ್ತಾ ಇದೆ. ಇವತ್ತು ಹಿಂದೂ ಸಂಗಮ ಕಾರ್ಯಕ್ರಮ ಇತ್ತಲ್ಲ RSS, ಪೂರ್ವ ನಿಯೋಜಿತ ಕೃತ್ಯ ಅಲ್ಲದೆ ಬೇರೆ ಏನೇನಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನ್ನೆ ದಿನ ಕೂಡ ಹೇಳಿದ್ದೇನೆ, ಬಾಗಲಕೋಟೆನಲ್ಲಿ ಇವತ್ತು ಶಿವಾಜಿ ಮಹಾರಾಜರ ಜನ್ಮ ಜಯಂತಿಯ ಸಂದರ್ಭದಲ್ಲಿ ಶಾಂತಿಯುತವಾಗಿ ಮೆರವಣಿಗೆ ಮಾಡಬೇಕಾದ್ರೆ ಯಾವ ಶಿವಾಜಿ ಮಹಾರಾಜರು ಯಾವುದೋ ಒಂದು ರಾಜ್ಯದಲ್ಲ ಇಡೀ ದೇಶದಲ್ಲಿ ಒಂದು ಸ್ವರಾಜ್ಯದ ಕಿಚ್ಚನ್ನು ಹಚ್ಚಿದಂಥ ಪುಣ್ಯಾತ್ಮ ಮಹಾರಾಜರು ಅಂತ ಶಿವಾಜಿ ಮಹಾರಾಜರ ಜಯಂತಿ ದಿನ ಮೆರವಣಿಗೆ ನಡೀತಾ ಇದ್ರೆ ಶಾಂತಿಯುತವಾಗಿ, ಇವತ್ತು ಅಲ್ಲಿ ಒಂದು ಧರ್ಮಕ್ಕೆ ಸೇರಿರ್ತಕ್ಕಂಥ ದೇಶದ್ರೋಹಿಗಳು ಕಲ್ಲನ್ನ ಎಸಗಿ ಇವತ್ತು ಅಲ್ಲಿ ಕೋಮುಗಲಭೆ ಸೃಷ್ಟಿ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಇಲ್ಲಿ ಟಿಪ್ಪು ಸುಲ್ತಾನ್ ಮನಸ್ಥಿತಿ ಇರ್ತಕ್ಕಂಥವ್ರು ಇನ್ನೂ ಕೂಡ ಇವತ್ತು
ಇಲ್ಲಿ ಈ ರೀತಿ ನಡೆದುಕೊಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ ಏನಿದೆ, ಇಂಥ ದೇಶದ್ರೋಹಿಗಳನ್ನು ಇನ್ನೂ ಹೆಚ್ಚೆಚ್ಚು ಮಾಡ್ತಾ ಇರುವಂಥದ್ದು, ಅವ್ರಿಗೆ ಧೈರ್ಯ ಬರ್ತಾ ಇರುವಂಥದ್ದು. ಹಾಗಾಗಿ ನಿನ್ನೆನೂ ಕೂಡ ಆಗ್ರಹ ಪಡಿಸಿದ್ದೇನೆ, ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಇಂಥ ಪಾಕಿಸ್ತಾನ ಜಿಂದಾಬಾದ್ ಅಂತವ್ರನ್ನೇ ಕ್ಷಮಿಸಿದ್ದೀರಿ. ಹಿಂಗೆ ಮಾಡ್ಕೊಂಡು ಬಂದೆ ನಮ್ಮ ರಾಜ್ಯವನ್ನು ಈ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ಈ ಪ್ರಕರಣದಲ್ಲಾದರೂ ಕೂಡ ಅಂತ ದೇಶದ್ರೋಹಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಆಗ್ರಹ ಪಡಿಸಿದ್ದೇನೆ. ಅವೆಲ್ಲ ಚರ್ಚೆ ಇನ್ನೂ ಪ್ರಾರಂಭ ಆಗಿಲ್ಲ, ಆದಂತ ಸಂದರ್ಭ ಮಾತಾಡ್ತೀನಿ. ನಾನು ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.